ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದ ದಕ್ಷಿಣ ಭಾರತದಲ್ಲಿ ಉದಯವಾಗಿರುವ ಮಾದಿಗ ಸಮುದಾಯದ ಜೋಸೆಫ್ ವಿಜಯ್ ಟಿ ರತ್ನಾಕರ್ ಕುಕನೂರು ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಮನ್ವಂತರ ಶುರುವಾಗಿದೆ. ಬೆಳ್ಳಿ ಪರದೆಯ ಮೇಲೆ ಮಿಂಚುತ್ತಿದ್ದ ವಿಜಯ್ ಈಗ ತಮಿಳುನಾಡಿನ ನಿಜವಾದ ದಳಪತಿಯಾಗಿ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದಿಂದ ದಕ್ಷಿಣ ಭಾರತದಲ್ಲಿ ಉದಯವಾಗಿರುವ ಮಾದಿಗ ಸಮುದಾಯದ ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಧಿಕಾರ ಸ್ವೀಕರಿಸಲು 70 ವರ್ಷ ಬೇಕಾಯಿತು ಎಂದು ಕಾಂಗ್ರೆಸ್ ಜಿಲ್ಲಾ ಎಸ್ಟಿ ಘಟಕದ ಅಧ್ಯಕ್ಷರು ಟಿ ರತ್ನಾಕರ್ ಹೇಳಿದರು. ಅವರು ಕುಕನೂರು ಪಟ್ಟಣದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿ, ಜನರು ಅಪಾರ ಭರವಸೆ ವಿಶ್ವಾಸ ಇಟ್ಟು ಪ್ರಥಮ ಬಾರಿಗೆ ನಿಂತ ಟಿವಿಕೆ ಪಕ್ಷ ಹಾಗೂ ವಿಜಯ್ ಸೇರಿದಂತೆ ಅನೇಕ ಹೊಸ ವ್ಯಕ್ತಿಗಳನ್ನು ಅಭೂತಪೂರ್ವವಾಗಿ ಗೆಲ್ಲಿಸಿದ್ದು ತಮಿಳುನಾಡಿನ ರಾಜಕೀಯದ ಐತಿಹಾಸಿಕ ಕ್ಷಣವಾಗಿದೆ. 2026 ಮೇ 10ರಂದು ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದೊಂದು ಸಂತೋಷ ಮತ್ತು ಹೆಮ್ಮೆ ಪಡುವ ವಿಷಯವಾಗಿದೆ ಎಂದು ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕರಿಸಿದ ವಿಜಯ್ ಚಂದ್ರಶೇಖರ್ ಜೋಸೆಫ್ ಅವರಿಗೆ ಅಭಿನಂದನೆ ತಿಳಿಸಿದರು. ಕುಕನೂರು ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಜಾತಿಯ ಘಟಕ ಅಧ್ಯಕ್ಷರಾದ ಈಶಣ್ಣ ಶಿರೂರು ಮಾತನಾಡಿ, ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನದ ಮೂಲಕ ಮಾದಿಗ ಸಮುದಾಯದ ಚಂದ್ರಶೇಖರ್ ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಹೊಸ ಸಂಚಲನ ಮೂಡಿಸಿದ್ದಾರೆ. 107 ವಿಧಾನಸಭಾ ಕ್ಷೇತ್ರ ಗೆದ್ದು ಬಹುಮತ ಬರದೇ ಇದ್ದಾಗ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಒಬ್ಬ ದಲಿತ ಮುಖ್ಯಮಂತ್ರಿಯಾಗಲಿ ಎಂದು ಯಾವುದೇ ಷರತ್ತು ಇಲ್ಲದೆ ಬಹುಮತ ಸೂಚಿಸಿ ನಮ್ಮ ಮಾದಿಗ ಕಮಿಟಿಯ ಒಬ್ಬ ಮುಖ್ಯಮಂತ್ರಿ ಆಗಿರುವ ವಿಷಯ ತುಂಬಾ ಸಂತೋಷ ತಂದಿದೆ ಎಂದು ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ವರದಿ ಚೆನ್ನಯ್ಯ ಹಿರೇಮಠ, ಪ್ರಜಾಪವರ್ ಟಿವಿ, ಕುಕನೂರು. ಜೋಸೆಫ್ ವಿಜಯ್ ಚಂದ್ರಶೇಖರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಕ್ಕೋಸ್ಕರ ಈ ಕೆಳವರ್ಗದ ಜನರಿಗೆ ಮತ್ತೊಬ್ಬ ಅಂಬೇಡ್ಕರ್ ಹೃದಯ ದಕ್ಷಿಣ ಭಾರತದಲ್ಲಿ ಆಯಿತು ಅಂತಂದು ಹೇಳಿ ನಾವು ಭಾವಿಸಿದ್ದೇವೆ. ಇವತ್ತು ಏನೆಲ್ಲ ಅಂಬೇಡ್ಕರ್ ಸಂವಿಧಾನ ಬರೆದ ಮೇಲೆ ಸ್ವಂತ ಬಲದಿಂದ ಇವತ್ತು ಕೆಳವರ್ಗದ ಜನರು ಅಧಿಕಾರ ಹಿಡಿತಾರೆ ಅಂತಂತಂದರೆ 70 ವರ್ಷ ಬೇಕಾಯಿತು. ಅದರಲ್ಲಿ ಮೊದಲನೇದಾಗಿ ವಿಜಯ್ ಜೋಸೆಫ್ ಅವರು ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕಾಗಿ ನಾವು ಭಾಳ ಸಂತೋಷ ಮತ್ತು ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಇದರಲ್ಲಿ ನಾವು ಯಾಕೆ ಇದು ಮಾಡ್ತೀವಿ ಅಂದರೆ, ನಾನು ಒಬ್ಬ ಕಾಂಗ್ರೆಸ್ಸಿಗನಾಗಿ ಕಾಂಗ್ರೆಸ್ ಜಿಲ್ಲಾ ಎಸ್ ಟಿ ಘಟಕದ ಅಧ್ಯಕ್ಷನಾಗಿ ನಾನು ಹೇಳೋದೇನೆಂದರೆ, ಇವತ್ತು ಸ್ವತಂತ್ರ ಬಲದಿಂದ ನಮ್ಮ ಪೂರ್ವಭಾವಿ ಚುನಾವಣಾ ಇದರೊಳಗೆ ನಾವು DMK ಒಂದಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಹೊಂದಾಣಿಕೆ ಆಗಿತ್ತು. ಚುನಾವಣೆ ನಂತರ ನಾವು 5 ವಿಧಾಯಕ ಅಂದರೆ 5 MLAಗಳನ್ನು ತಮಿಳುನಾಡಿನ ಜನರು ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಒಬ್ಬ ಕೆಳವರ್ಗದ ಇವರು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ರಾಷ್ಟ್ರೀಯ ನೇತಾರರಾದ ರಾಹುಲ್ ಗಾಂಧಿ ಅವರು ವಿಜಯ್ ಅವರಿಗೆ 5 ಮಂದಿ ಬೆಂಬಲದೊಂದಿಗೆ ಅವರ ಏನು ಮುಖ್ಯಮಂತ್ರಿ ಆಗೋದಕ್ಕೆ ಆ ಸಂದರ್ಭವನ್ನು ಅಲ್ಲಿ ತಾವು ಕೂಡ ಸಾಕ್ಷೀಕರಿಸಿದ್ದಕ್ಕೆ ರಾಹುಲ್ ಗಾಂಧಿಯವರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತೇನೆ. ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಇವತ್ತಿನ ದಿವಸ ನಮ್ಮ ಬೇಸರದ ಬೆಂಬಲದಿಂದ ಕಾಂಗ್ರೆಸ್ಸಿನ ಬೆಂಬಲದಿಂದ ತಮಿಳುನಾಡಿನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವುದರಿಂದ ನಮ್ಮ ಮಾದಿಗ ಸಮಾಜದ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿ ಆಗ್ಯಾರ ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಮಗೆ ಬಹಳ ಸಂತೋಷಕರವಾದ ವಿಷಯ. ಇವತ್ತು ವಿಜಯ್ ಜೋಸೆಫ್ ಅವರು 2 ವರ್ಷದ ಸತತ ಪ್ರಯತ್ನದಿಂದ ಒಬ್ಬ ಚಿತ್ರನಟ ಆಗಿ ಪೋಷಕ ನಟ ಹಾಗೆ ನಾಯಕ ನಟ ಇವತ್ತು ಅವರ ಶ್ರಮ ಕೇವಲ 8 ತಿಂಗಳ ಹಿಂದೆ ಪಕ್ಷವನ್ನು ಕಟ್ಟಿ TVK ಅಂತಕ್ಕಂಥ ಒಂದು
ಜನ ಸೇವೆಗೆ ಸ್ವಂತ ಪಕ್ಷ ಕಟ್ಟಿ ಇವತ್ತು 108 ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ಬೀಗಿರೋದರಿಂದ ಅವರು ಬಹುಮತ ಬರದೇ ಇದ್ದಾಗ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಒಬ್ಬ ದಲಿತ ಮುಖ್ಯಮಂತ್ರಿಗಳು ಆಗ್ತಾರಂತಕ್ಕಂಥ ವಿಚಾರ ಇಟ್ಕೊಂಡು ಯಾವುದೇ ಇರಲಾರದೆ ಅವರಿಗೆ ಬೆಂಬಲ ಸೂಚಿಸಿ ಇವತ್ತು ನಮ್ಮ ಮಾದಿಗ ಕಮ್ಯುನಿಟಿಯ ಒಬ್ಬ ಮುಖ್ಯಮಂತ್ರಿ ಆಗ್ಯಾರಂದರೆ ನಮಗೆ ಬಹಳ ಸಂತೋಷದ ವಿಷಯವಾಗಿ, ಅದೇ ರೀತಿ ನಮ್ಮ ಹಿರಿಯ ರತ್ನಾಕರ್ ಅಣ್ಣವ್ರಿಗೂ ಕೂಡ ಖುಷಿ ತಂದಿರುವ ವಿಷಯವಾಗಿ ಇರೋದರಿಂದ ನಾವು ಇವತ್ತು ನಮ್ಮ ಕರ್ನಾಟಕದ ಜನರ ಪರವಾಗಿ ತಮಿಳುನಾಡಿನ ಹೊಸ ಮುಖ್ಯಮಂತ್ರಿ ವಿಜಯ್ ಜೋಸೆಫ್ ಅವರಿಗೆ ನಾವು ಅವರಿಗೆ ಶುಭ ಹಾರೈಸುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತು ಮುಂದಿನ ದಿನಮಾನಗಳಲ್ಲಿ ಈ ಒಬ್ಬ ಹಿಂದುಳಿದ ವರ್ಗಗಳಿಗೆ ಎಲ್ಲ ರೀತಿಯಿಂದ ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಸಮಾಜ ಮತ್ತು ಜನರ ಬೆಂಬಲ ಇವತ್ತು